ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡನಾಗಿ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ ರಾಧಿಕಾ. ಕಾರಣ ಹೇಳಿ ನೀನು ನನ್ನ ಶಾಶ್ವತವಾಗಿ ದೂರ ಇಟ್ಟರು ನನಗೆ ಬೇಜಾರಾಗಲ್ಲ. ಆದರೆ ಆ ಕಾರಣನೇ ಏನು ಅಂತ ಗೊತ್ತಿಲ್ಲದೆ ಹೀಗಿರೋದು ನನಗೆ ತುಂಬ ಹಿಂಸೆ ಮಾಡ್ತಿದೆ. ಥಿಂಕ್ ಆಫ್ ಮೀ ಆಸ್ ಅ ಪೇಷಂಟ್. ಬಿಹೇವ್ ಲೈಕ್ ಅ ಡಾಕ್ಟರ್. ಆದರೆ ನನ್ನ ಕಾಯಿಲೆಗೆ ಮದ್ದು ನೀನೇ ಕೊಡು ರಾಧಿಕಾ, ಪ್ಲೀಸ್. ನಿನ್ನ ಲೈಫಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೂ ಕೂಡ ಹಗ್ ಮಾಡಿ ಸೆಲೆಬ್ರೇಟ್ ಮಾಡೋಕ್ಕಾಗದೇ ಇರೋದು ತುಂಬ ನೋವಾಗ್ತಿದೆ ರಾಧಿಕಾ, ತುಂಬ ನೋವಾಗ್ತಿದೆ. ಪ್ರಿಯಾ, ಏನ್ ಮಾಡ್ತಿದ್ದೀರಾ ಮೇಡಮ್? ಕಂಡುಹಿಡೀರಿ ನೋಡೋಣ. ಕೈಯಲ್ಲಿ ಸ್ಕೆಚ್ ಪೆನ್ ಇದೆ ಅಂದಮೇಲೆ ನನ್ನ ಬಗ್ಗೆ ಕವಿತೆ ಬರಿತಾ ಇದೆಯಾ? ನಿಮ್ ಬಗ್ಗೆ ಕವಿತೆ ಯಾಕೆ ಬರಿತೀನಿ ಪತಿರಾಯ್ರೆ? ನಿಮ್ಗೆ ಲವ್ ಲೆಟರ್ ಬರಿತೀನಿ. ಸರಿ, ಏನ್ ಬರ್ತಿದ್ಯಾ ಹೇಳು? ನೀವೇ ನೋಡಿ. ಪ್ರಿಯಾ, ಏನಿದು? ಬುದ್ಧಿ ಇಲ್ದೆ ಅಮರ್ ರಾಧಿಕಾ ಅಂತ ಯಾಕೆ ಬರ್ದಿದ್ಯಾ? ಯಾಕೆ ಬರ್ತಿದ್ದೀನಿ ಅಂತ ಹೇಳಿ ನೋಡೋಣ. ಯಾಕೆ ಬರ್ದಿದ್ರು ಸರಿ, ಈ ತರ ಬರೆಯೋದು ತಪ್ಪು. ಇನ್ನೊಂದ್ಸಲ ಈ ತರ ಹುಚ್ಚ ಕೆಲಸ ಮಾಡಬೇಡ. ಪತಿರಾಯ್ರೆ, ಪತಿರಾಯ್ರೆ ಏನ್ ಮಾಡ್ತಿದ್ದೀರಾ? ಪತಿರಾಯ್ರೆ ಯಾಕೆ ಹರಿತಿದ್ದೀರಾ? ಯಾಕೆ ಪತಿರಾಯ್ರೆ ಹೀಗ್ ಮಾಡ್ಬಿಟ್ರಿ? ಹಾಸ್ಪಿಟಲ್ ನಿಮ್ ಹೆಸರಿಡೋಣ ಅಂತ ಅಮರ್ ರಾಧಿಕಾ ಅಂತ ಬರ್ತಿದೆ. ಸುಮ್ಮನೆ ಹರಿದಾಕ್ಬಿಟ್ರಿ. ಪ್ರಿಯಾ, ಹಾಸ್ಪಿಟಲ್ಗೆ ಯಾವ ಹೆಸರು ಇಡಬೇಕು ಅದು ನಮ್ಮ ಕೈಯಲ್ಲಿ ಇಲ್ಲ. ಮತ್ತಿನ್ಯಾರ ಕೈಯಲ್ಲಿದೆ? ಕೈಲಾಶ್, ಅಜ್ಜಿ, ಅತ್ತೆ ಎಲ್ಲರೂ ಒಪ್ಕೋಬೇಕು. ಅವರಿಗೂ ಇಷ್ಟ ಆಗ್ಬೇಕಲ್ವಾ? ಹೇ ಅಮರ್, ಹಾಸ್ಪಿಟಲ್ಗೆ ಹೆಸರಿಡೋದಕ್ಕೆ ನನ್ನ ಹತ್ರ ಒಂದು ಆಪ್ಷನ್ ಇದೆ. ನನಗೆ ಗೊತ್ತಿರೋ ಹಾಗೆ ಯಾರೂ ವಿರೋಧ ಮಾಡಲ್ಲ. ಏನ್ ಮಾವ ಅದ್ರ ಹೆಸರು? KM ಹಾಸ್ಪಿಟಲ್ಸ್. ಅಪ್ಪ, KM ಅಂದ್ರೆ? ಕೃಷ್ಣಮೂರ್ತಿ ಹಾಸ್ಪಿಟಲ್. ತುಂಬಾ ಒಳ್ಳೆ ಹೆಸರಪ್ಪ. ಜನರ ಸೇವೆ ಮಾಡೋ ಹಾಸ್ಪಿಟಲ್ಗೆ ಅಂತ ಒಳ್ಳೆಯವ್ರ ಹೆಸರಿಡೋದು ಕರೆಕ್ಟ್ ಆಗಿರುತ್ತೆ. ಮಾವ, ನಿಮ್ದೆಂತ ದೊಡ್ಡ ಮನಸ್ಸು. ನಮ್ಮ ಅಪ್ಪನ ಹೆಸರು ಹಾಸ್ಪಿಟಲ್ಗ. ಅದ್ಯಾಕಮ್ಮ ಹಾಗೆ ಹೇಳ್ತೀಯ? ಭಾವನವ್ರು ಯಾವತ್ತೂ ನಮ್ಮ ನೆನಪಲ್ಲಿರೋ ವ್ಯಕ್ತಿನೇ. ಅಂಥ ವ್ಯಕ್ತಿನ ಎಲ್ಲರೂ ಗುರುತಿಸೋದು ಒಳ್ಳೇದಲ್ವಾ?
ಈ ಮಾತು ಕೇಳಿದ್ಮೇಲೆ ಅಕ್ಕ ಅಮ್ಮ ಕೂಡ ತುಂಬಾ ಖುಷಿ ಪಡ್ತಾರೆ ಮಾವ. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಆದ್ರೆ ಪತಿರಾರ್ ಹೇಳ್ದ ಹಾಗೆ ಎಲ್ರೂ ಸೇರಿ ಈ ನಿರ್ಧಾರ ತಗೋಬೇಕಲ್ವಾ? ಹೆಸರಷ್ಟೇ ಅಲ್ಲ, 2-3 ಪಾರ್ಟ್ನರ್ ಸೇರಿದ್ರೇನೆ ಕಾರ್ಪೊರೇಟ್ ಹಾಸ್ಪಿಟಲ್ ಕಟ್ಬೋದು. ಹೌದು ಅಮರ್, ಅದೇ ವಿಷಯನೇ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. 2 ದಿನ ಆದ್ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಅದನ್ನೇ ಸಜೆಸ್ಟ್ ಮಾಡಿದ್ರು. ಆ ಮೀಟಿಂಗ್ ಆದ್ಮೇಲೆ ಏನ್ ಮಾಡೋದು ಅಂತ ನೋಡೋಣ. ಸರಿಯಪ್ಪ. ದೊಡ್ಡತೆ ಕಾಫಿ. ಉಡುಗೊರೆ ಚೆನ್ನಾಗಿದ್ಯಾ? ಏನು, ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನಿವಾಗ ಮುಂಚಿನ ಥರ ಇಲ್ಲ ರಾಧಿಕಾ. ನೀನು ಮಾಡ್ತಾ ಇರೋ ತಪ್ಪಿಂದ ನನ್ನ ಮನೆ ಕೇಡಾಗ್ತಿದೆ ಅಂತ ಗೊತ್ತಾದಾಗಿಂದ ನಾನು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟೇ ಇರ್ತೀನಿ. ನೀನಿಡೋ ಪ್ರತಿ ಹೆಜ್ಜೆ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಕೈಲಾಶ್ ಎಷ್ಟು ನೋವು ಅನುಭವಿಸ್ತಿದಾನೋ ನೋಡ್ತಿದ್ರೆ ದೂರ ಇರೋ ನನ್ನ ಮನಸ್ಸೇ ಕರಗ್ ಹೋಗಿದೆ. ಕಣ್ಣಾರೆ ನೋಡಿರೋ ನಿನ್ನ ಮನಸ್ಸು ಯಾಕೆ ಕಲ್ಲಾಗಿ ಹೋಗಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವನ್ ನಿನ್ಗೆ ಉಡುಗೊರೆ ಕೊಟ್ಟ, ನೀನ್ ಅವನಿಗೆ ನೋವನ್ನೇ ಉಡುಗೊರೆಯ ಕೊಟ್ಟಿದ್ಯಾ. ಚೆನ್ನಾಗಿದೆ. ಅವನೇನೋ ಅಮಾಯಕ, ಸಹಿಸ್ಕೊಂಡಿದ್ದಾನೆ. ಆದ್ರೆ ನಾನ್ ಹಾಗಲ್ಲ. ನಿನಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ಸ್ವಲ್ಪ ದಾರಿ ಬಿಡ್ತೀರಾ? ನಮಸ್ಕಾರ ನಮ್ಮ. ಹಾ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಎಲ್ಲ ಕ್ಷೇಮನ ಪುರೋಹಿತ್ರೆ? ನಿಮ್ ದಯೆಯಿಂದ ಎಲ್ಲ ಕ್ಷೇಮನಮ್ಮ. ದೊಡ್ಡತ್ತೆ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ನೀನ್ ಕೂತ್ಕೋ. ಕೂತ್ಕೋ. ಅಲ್ಲಿ ವೇಣಿ. ಇಲ್ಲೇ ಇದ್ದೀನಿ. ಅದಕ್ಕೆ ಗೊತ್ತು, ಅದಕ್ಕೆ ಕರೆದಿದ್ದು. ತಿರ್ಗಾಡಿದ್ ಸಾಕು, ಪುರೋಹಿತ್ರಿಗೆ ಕಾಫಿ ತಗೊಂಡ್ ಬಾ. ಆಯ್ತು, ಸರಿ. ಅಮ್ಮ, ಬರಕ್ ಹೇಳಿದ್ರಿ? ಒಂದು ಮುಹೂರ್ತ ನೋಡ್ಬೇಕಿತ್ತು. ಮುಹೂರ್ತನಾ? ಅಂದ್ರೆ ಕೈಲಾಶ್ಗೆ ಮತ್ತೆ ಮದುವೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರ ಹೇಗೆ? ಒಳ್ಳೇದೇ ಆಯ್ತು. ಮದುವೆ ಮುಹೂರ್ತನಮ್ಮ? ಅಲ್ಲ, ಶೋಭನಕ್ಕೆ. ಪುರೋಹಿತ್ರೆ, ದೊಡ್ಡತ್ತೆ, ಇವಾಗಲ್ದೆ ಇನ್ಯಾವಾಗ? ನಾನ್ ಸತ್ತ ಮೇಲ? ಮದ್ವೆ ಆದಾಗಿಂದ ನೀವು ಕೊಟ್ಟಿರೋ ಕಾರಣ ಸಾಕು.
ನನಗೆ ಒಬ್ಬ ಮೊಮ್ಮಗ ಬೇಕು. ಈ ಮನೆಗೆ ವಾರಸ್ದಾರ ಬರಬೇಕು. ನೀವು ಮುಹೂರ್ತ ಇಡಿ ಪುರೋಹಿತ್ರೆ. ಸಾಧ್ಯ ಆದ್ರೆ ಇವತ್ತಿಗೆ ಮುಹೂರ್ತ ಇಡಿ. ಸರಿನಮ್ಮ, ಜಾತಕ ಕೊಡಿ. ಇದೇ ತಗೊಳ್ಳಿ. ಪರವಾಗಿಲ್ಲ, ಈ ಮುಹೂರ್ತನೇ ಖಾಯಂ ಮಾಡಿ. ನಮ್ ಹುಡುಗಿ ಸಂಕಲ್ಪ ಮಾಡ್ಕೋತಾಳೆ. ನನಗ್ ಗೊತ್ತು. ಸರಿನಮ್ಮ. ಅಮ್ಮ, ಸರಿಯಾಗಿ 10 ಗಂಟೆ 25 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಇದೆ. 10 ಗಂಟೆ 30 ನಿಮಿಷಕ್ಕೆ ಹುಡುಗಿನ ಅಲಂಕಾರ ಮಾಡಿ ಕೋಣೆಯೊಳಗೆ ಕಳಿಸ್ಬೇಕು. ಸರಿ ಪುರೋಹಿತ್ರೆ, ನೀವಿನ್ ಹೋಗ್ ಬನ್ನಿ. ಸರಿನಮ್ಮ. ಚಲಪತಿ, ಅಕ್ಕ. ಸಂಭಾವನೆ. ಆ, ಸಂಭಾವನೆ ಕಣೋ, ಸಂಭಾವನೆ. ಓಕೆ. ಸಂತೋಷ, ಬರ್ತೀನಿ. ಹೋಗ್ ಬನ್ನಿ. ನೋಡು, ಇವತ್ತು ನೀವಿಬ್ರು ಏನೇ ಆದ್ರೂ ಒಂದಾಗ್ಲೇಬೇಕು. ಇಲ್ಲ ಅಂದ್ರೆ ನಾಳೆನೆ ನನ್ನ ಮಗನ್ಗೆ ಇನ್ನೊಂದು ಮದ್ವೆ, ಇನ್ನೊಂದು ಹುಡುಗಿ ನೋಡಿ ಮದ್ವೆ ಮಾಡಿಸ್ತೀನಿ. ನೆನ್ನೆ ಆಗಿದ್ ನೋಡಿ, ನಿನಗೆ ಕೊಟ್ಟು 3 ತಿಂಗಳ ಟೈಮ್ ಕೂಡ ವಾಪಸ್ ತಗೊಂಡಿದ್ದೀನಿ. ನಿನಗಿರೋದು ಒಂದು ರಾತ್ರಿ ಮಾತ್ರನೇ. ನಾನ್ ಹೇಳಿದ್ ಮಾಡ್ತೀಯೋ, ನಂದೇ ಸರಿ ಅಂತ ನೀನ್ ಹೇಳಿದ್ದೆ ಸಾಧಿಸ್ತೀಯೋ, ನಿನ್ನಿಷ್ಟ. ಕೈಲಾಶ್, ಕಂಗ್ರ್ಯಾಚುಲೇಷನ್ಸ್ ಕಣೋ. ಯಾಕೆ? ಯಾಕೆ ಅಂತ ಕೇಳ್ತೀಯಾ? ನಿಮ್ ದೊಡ್ಡಮ್ಮ ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಮುಹೂರ್ತ ಇಟ್ಟಿದ್ದಾರೆ. ಚಿಕ್ಕಮ್ಮ, ಪತಿರಾಯರೇನು ಹೀಗ್ ಮಾಡಿದ್ರು? ಅಮ್ಮ ಅಂತ ಕರಿಯಕ್ ಹೇಳಿದ್ನಲ್ಲ, ಮತ್ತೆ ಚಿಕ್ಕಮ್ಮ ಅಂತ ಕರೀತಿದ್ದಾರೆ. ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನೀವೆಷ್ಟು ನೋವು ಅನುಭವಿಸಿದ್ರಿ ಅಂತ ನನಗೆ ಗೊತ್ತಿದೆ. ನಿಮ್ಮ ಮನಸ್ಥಿತಿನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮಪ್ಪ ಮಾಡಿರೋ ತಪ್ಪಿಗೆ ನಿಮ್ಮನ್ನು ದೋಷಿಯಾಗಿ ಮಾಡಿದ್ದೀನಿ. ನಮ್ಮಪ್ಪ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮನ್ನ ಮದುವೆ ಆಗಿದ್ರು ಅಂತ ನಮ್ಮಮ್ಮನ ಮೇಲಿರೋ ಅತಿಯಾದ ಪ್ರೀತಿಯಿಂದ ನಿಮ್ಮನ್ನ ಅಮ್ಮ ಅಂತ ಕರೀಲಿಲ್ಲ.
ಇವಾಗ ಹೇಳ್ತಿದ್ದೀನಿ, ನಾನು ನಿಮ್ಮನ್ನ ಅಮ್ಮ ಅಂತ ಸ್ವೀಕರಿಸ್ತಿದ್ದೀನಿ. ಅಮ್ಮ, ಅಮ್ಮ, ನಾನು ಹೊರಗೆ ಹೋಗಿ ಬರ್ತೀನಿ. ಒಂದ್ ನಿಮಿಷ ಅಮರ್. ಏನಂತ ಹೇಳಮ್ಮ? ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಮರ್. ನಿಮ್ಮ ಅಪ್ಪ ನಿನ್ ಹೆಂಡತಿ ಚೆನ್ನಾಗಿ ಹೇಳ್ಕೊಟ್ಟಿರೋ ಹಾಗಿದೆ. ನನ್ನ ಅಮ್ಮ ಅಂತ ಕರಿತಿದ್ಯಾ? ಅಮ್ಮ, ಏನ್ ಹೇಳ್ತಿದ್ದೀರಾ? ಇವತ್ ನಿನ್ಗೆ ನನ್ನಿಂದ ಕೆಲ್ಸ ಆಗ್ಬೇಕು ಅಂತ ಹಾಗೆ ಕರೀತಾ ಇದ್ಯಾ? ನಿನ್ಗೆ ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಬೇಕಲ್ವಾ? ಅದಕ್ಕೆ ನಾನು ಸೈನ್ ಹಾಕ್ಬೇಕು. ನಿಮ್ಮಪ್ಪ ನಿನ್ ಹೆಂಡತಿ ನಿಂಗ್ ಹೇಳ್ಕೊಟ್ಟಿರೋದ್ರಿಂದ ಅವಶ್ಯಕತೆ ಇರೋದಕ್ಕೆ ನನ್ನ ಅಮ್ಮ ಅಂತ ಕರೀತಿದ್ಯಾ? ನನ್ಮೇಲ್ ನೀನ್ ತೋರಿಸ್ತಿರೋದು ಪ್ರೀತಿ ಅಲ್ಲ, ಹಣಕ್ಕಾಗಿ ನಿಂಗಿರೋ ಅವಶ್ಯಕತೆನಾ? ಅಮ್ಮ, ಅದು ನಾನು... ಸಾಕು, ನಿಲ್ಸು. ಈ ಆಸ್ತಿನಲ್ಲಿ ನಿಂಗ್ ಒಂದ್ ಬಿಡುಗಾಸ್ ಕೂಡ ಸಿಕ್ಕಲ್ಲ. ಎಲ್ಲ ನನ್ ಮಗಳಿಗೆ ಸೇರಿದ್ದು. ನೇಹ ನನ್ ಮಗಳು, ನೀನು ನಿಮ್ಮಪ್ಪನ್ ಮಗ. ಇದೇ ಸತ್ಯ. ನಿಲ್ಸೆ. ಏನಾಯ್ತು ಸುನಂದ? ಏನ್ ಮಾತಾಡ್ತಿದ್ಯಾ? ಪ್ರೀತಿಯಿಂದ ಅಮರ್ ನಿನ್ನ ಅಮ್ಮ ಅಂತ ಕರೆದ್ರೆ ಆ ಪ್ರೀತಿನ ದುಡ್ಡಿಗೆ ಹೋಲಿಸ್ತೇನೆ. ಚಿಕ್ಕಮ್ಮ, ನೀನ್ ಮಾತಾಡ್ಬೇಡ. ನಿಂಗೇನೂ ಗೊತ್ತಿಲ್ಲ. ಸುನಂದ, ಇಷ್ಟು ದಿನ ನನ್ನ ಮಗ ನಿನ್ನ ದೂರ ಇಟ್ಟಿದ್ದಕ್ಕೆ ಅವನು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡಿದ್ದೆ. ಅದೇ ಸತ್ಯ ಅನ್ಕೊಂಡಿದ್ದೆ. ಆದರೆ ನೀನ್ ಏನು ಹೇಳಿದ್ರು ಅವನಿಗೆ ತಾಯಿ ಪ್ರೀತಿ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಅವನು ನಿನ್ನ ಹತ್ರ ಈ ರೀತಿ ಇರೋದಂತ ನನಗೆ ಅರ್ಥ ಆಯ್ತು. ನಿನ್ನ ನಡವಳಿಕೆಯಿಂದಾನೆ ಅಮರ್ ನಿನ್ನಿಂದ ದೂರ ಆದ. ನಿಮ್ ಪುರಾಣ ಎಲ್ಲ ಕೇಳೋ ತಾಳ್ಮೆ ನನಗಿಲ್ಲ. ನನ್ ಕೆಲ್ಸ ಇದೆ, ನಾನು ಹೋಗ್ಬೇಕು. ಅತ್ತೆ, ಚೆನ್ನಾಗಿದೆ ಅತ್ತೆ, ತುಂಬಾ ಚೆನ್ನಾಗಿದೆ. ಎಲ್ರೂ ಮಲ್ತಾಯಿ ಯಾವತ್ತೂ ಸ್ವಂತ ತಾಯಿ ಆಗಲ್ಲ ಅಂತಿದ್ದಾಗ ಏನೋ ಅನ್ಕೊಂಡಿದೆ. ನಿಮ್ಮನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಮಲತಾಯಿಗೆ ಪ್ರತಿರೂಪ ನೀವೇ ಅಂತ. ನಿಮ್ ಮಗನ್ ಮನ್ಸನ್ ನೀವ್ ಅರ್ಥ ಮಾಡ್ಕೊಂಡಿಲ್ವಾ? ಪತಿರಾಯರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ಅಮ್ಮ ಅಂತ ಕರೆದ್ರು. ಆದ್ರೆ ನೀವು ಜೀವನದಲ್ಲಿ ಪತಿರಾಯರಿಗೆ ಅಮ್ಮ ಆಗೋದಿಲ್ಲ. ಅವ್ರ ತಾಯಿ ಸ್ಥಾನಕ್ಕೆ ನೀವು ಬರಕ್ಕಾಗಲ್ಲ. ನೀವ್ ಇವ್ರ ಮೇಲೆ ಪ್ರೀತಿ ಇದ್ದು ದೂರ ಆಗಿದ್ದೀರಾ ಅಂತ ನಾನು ಭ್ರಮೇಲಿದ್ದೆ. ನೀವು ಪ್ರೀತಿನ ದುಡ್ಡಲ್ಲಿ ಅಳಿತಿರೋ ತಪ್ಪು. ನಮ್ಮ ಪತಿರಾಯರು ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡ್ರು,
ನಾನ್ ನಿಮ್ಮನ್ನ ಅತ್ತೆ ಅಂತ ಒಪ್ಕೊಳ್ಳಲ್ಲ.